ಅಂಜಲಿ ಅಂಜಲಿ ಅಂಕಲ್ ಯಾಕೆ ಹೆದರ್ಕೊತಿದ್ದೀರಾ? ಅದು ಅಂಜಲಿ. ಅಂಕಲ್ ಸಾಕ್ಷಾತ್ ಬಣ್ಣ ಹಾಕಿ. ವೆರಿ ಗುಡ್ ವೆರಿ ಗುಡ್. ನಾಟಕ ಸಾಕು ಬರ ಇಬ್ರು ಮಾತಾಡ್ಕೊಳ್ಳಿ. ಹಾಂ ಮಾಡಿ ನಡಿ ಆಚೆ. ಇಲ್ಲ ದೊಡ್ಡಪ್ಪ, ನಾನು ಎಲ್ಲಿಗೂ ಬರಲ್ಲ. ಕಮಲ್ ಅಂಕಲು ನೀನು ಇಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಹೌದಾ? ಓಕೆ ಓಕೆ, ಇರಲಿ ಬಿಡೆ. ಲಡ್ಡು ಅವ್ರನ್ನ ಅಂಕಲ್ ಅಂತ ಕರಿಬೇಡ ಕಣೋ. ಇನ್ನು ಶುದ್ಧವಾದ ಕನ್ನಡದಲ್ಲಿ ಮಾವ ಅಂತ ಕರಿ. ನೋಡು, ಮಾವಂಗೆ ಯಾವ ತೊಂದರೆನೂ ಕೊಡಬಾರ್ದು. ಕಮಲ್ ಅವರೇ, ಒನ್ಸ್ ಅಗೇನ್ ನಿಮ್ಮ ಪ್ರೈವಸಿನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ನಾನಿನ್ನು ಬರ್ತೀನಿ ಸಾಕ್ಷಿ. ನಮ್ಮ ಅಂಜಲಿ ಪುಟ್ಟಿ ನಮ್ಮನ್ನ ಒಂದು ದೊಡ್ಡ ಗಂಡಾಂತರದಿಂದ ಸೇವ್ ಮಾಡಿಬಿಟ್ಲು. ಅಂಜಲಿ, ತುಂಬ ತುಂಬ ಥ್ಯಾಂಕ್ಸ್. ಅಂಜಲಿ ನಕ್ಕಿದ್ ಸಾಕು. ಈಗ ರಘು ಅಂಕಲಿಂದ ಹೋಗೋಕೆ ಅಂದ್ರೆ ಪ್ಲಾನ್ ಮಾಡು. ಏನಾಗ್ತಿದೆ? ತುಂಬ ಭಯ ಆಗ್ತಿದೆ. ಡೋ ವರಿ ರಘು, ಏನೂ ಆಗಲ್ಲ. ಅಂಜಲಿ ಮತ್ತೆ ಮ್ಯಾಜಿಕ್ ಮಾಡಿದ್ದಾಳೆ. ಸದ್ಯ ಅಣ್ಣನಿಂದ ತಪ್ಪಿಸ್ಕೊಂಡ್ವಲ್ವಾ, ಯು ಆರ್ ವೆರಿ ಲಕ್ಕಿ. ಅತ್ತೆ ಅತ್ತೆ, ಎಂತ ಮನೆ ಹೊಳ ಕೆಲಸ ಮಾಡಿದ್ದೀರಾ ನೀವು? ನೀವಲ್ಲದೆ ಬೇರೆ ಯಾರಾದರೂ ಈ ಕೆಲಸ ಮಾಡಿದ್ರೆ ಕತ್ತಿನ ಮನೆಯಿಂದ ಆಚೆ ತಳ್ಬಿಡ್ತಾ ಇದ್ದೆ. ಯಾಕೋ ನರಹರಿ, ಏನಾಯ್ತು? ಏನಾಯ್ತಾ? ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಯ್ತು. ಏನೋ ದೊಡ್ಡದಾಗಿ ಪತ್ತೆ ಹಚ್ತೀನಿ ಅಂತ ಹೋಗಿ ಅಳಿಯನ ಮುಂದೆ ಅವಮಾನ ಮಾಡಿಸ್ಕೊಂಡಾಗಾಯ್ತು. ಯಾಕಷ್ಟು ತುಳು ಆಗ್ಬಿಟ್ಟೆ ಅವ್ರ ಮುಂದೆ ನಾನು. ರೀ, ಕೂಗ್ಬಿಡಿ. ನಿಮ್ಮ ಬಾಸ್ ಮನೆಯವ್ರಿಗೆ ಕೇಳಿಸ್ಬಿಡುತ್ತೆ. ಅದೇನು ಆಯ್ತು ಅಂತ ನಿಧಾನವಾಗಿ ಹೇಳಿ. ಎದ್ದೆ ನಂತರ ಒಬ್ಬ ವ್ಯಕ್ತಿ ಸಾಕ್ಷಿ ರೂಮ್ಗೆ ಹೋದ್ರು ಅಂತ ಹೇಳಿದ್ರು. ಇವ್ರ ಮಾತು ನಂಬ್ಕೊಂಡು ನಾನು ಸಾಕ್ಷಿ ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಬೇರೆ ಯಾರು ಅಲ್ಲ, ನಮ್ಮ ಅಳಿಯಂದ್ರು ಕಮಲ್. ನನ್ನ ಪರಿಸ್ಥಿತಿ ಹೇಗಾಗಿರ್ಬೇಡ ನೀನೇ ಯೋಚನೆ ಮಾಡು. ಅವ್ರ ಮುಂದೆ ನನ್ನ ತಂಗಿನ ನಾನೇ ಅನುಮಾನ ಪಡ್ತಾ ಇದ್ದೀನಿ ಅಂತ ತೋರಿಸ್ಕೊಂಡಾಗಾಯ್ತು. ಅದು ಅಲ್ಲದೆ ಅವ್ರನ್ನ ಯಾರು ಅಂದ್ಕೊಂಡು ಬಾಯಿ ಬಂದಾಗ ಬೈದ್ಬಿಟ್ಟೆ. ಏನಾದರೂ ಅಲ್ಲಿದ್ದಿದ್ರೆ ಹಂಗೆ ತಲೆ ಹೊಡೆದಾಕ್ಬಿಡ್ತಾ ಇದ್ದೆ ನಾನು. ಅಲ್ಲೋ ಅಳಿಯಂದಿರು, ಅಲ್ಲಿ ಹೇಗಿರಕ್ ಸಾಧ್ಯ? ನಾನೇ ರೂಮಲ್ಲಿ ಕೂರ್ಸ್ ಬಂದಿದ್ದೀನಿ. ಮತ್ತೆ ನೀವು ಫುಲ್ ಮೆಂಟಲ್ ಆಗಿ ಹೋಗಿದ್ದೀರಾ. ನಿಮ್ಮನ್ನ ಯಾವ್ದಾದ್ರು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. ಇಲ್ಲಾಂದ್ರೆ ಸಾಕ್ಷಿ ಜೊತೆಗೆ ಯಾವ್ದಾದ್ರು ರೂಮಲ್ಲಿ ನಿಮ್ಮನ್ನು ಕೂಡ ಹಾಕ್ಬೇಕು. ಇಲ್ಲಾಂದ್ರೆ ನಾವು ಮುಚ್ಚಿಡ್ಸ್ಬಿಡ್ತೀರಾ. ಇಲ್ಲ ಕಣೋ, ಇಲ್ಲೇನೋ ಕಣ್ಕಟ್ ನಡೀತಾ ಇದೆ. ಅಳಿಯಂದಿರ ಜೊತೆಲಿ ಬೀಗ್ತಿ ಅವ್ರನ್ನು ನಾನೇ ರೂಮಲ್ಲಿ ಕೂರ್ಸ್ ಬಂದಿದ್ದೀನಿ. ಕೂರ್ಸ್ ಬಂದಿದ್ರೇನು? ಅವ್ರಿಗೇನು ಕಾಲಿಲ್ವಾ? ನಡ್ಕೊಂಡು ಹೋಗಿದ್ದಾರೆ. ಹೇಗೆ ಹೋಗಕ್ ಸಾಧ್ಯ? ನಾನು ಈ ದರಿದ್ರ ಹೆಲ್ಮೆಟ್ ಇಟ್ಕೊಂಡು ಇಲ್ಲೇ ನಿಂತಿದ್ದೀನಲ್ಲ. ಅಂದ್ರೆ ಈಗ ಅವ್ರು ಆ ರೂಮಲ್ಲಿರೋ ಸುಳ್ಳ? ಲಡ್ಡು ನಾನೇ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದಾನೆ. ನೀವು ಎಲ್ಲಿ ತಿನ್ನೋಕೆ ಹೋಗಿದ್ರೋ ಏನೋ. ಇಲ್ಲ ನರಹರಿ, ನಾನು ಈ ಜಾಗ ಬಿಟ್ಟು ಅಲ್ಲಾಡಿಲ್ಲ.
ನಾನು ಕಣ್ ತಪ್ಪಿಸಿ ಸಾಕ್ಷಿ ರೂಮಿಗೆ ಒಂದು ಇರುವೆನೂ ಹೋಗಕ್ ಸಾಧ್ಯನೇ ಇಲ್ಲ. ಯಾಕೆ ಇಷ್ಟೊಂದೆಲ್ಲ ಗಲಾಟೆ ಮಾಡ್ತಾ ಇದ್ದೀರಾ? ಬೀಗರು ಬಂದಿದ್ದಾರೆ ಅನ್ನೋ ಜ್ಞಾನನೇ ಬೇಡವಾ ನಿಮಗೆ? ಈ ಅತ್ತೆಗೆ ಪೂರ್ತಿ ತಲೆ ಕೆಟ್ಟೋಗಿದೆ. ಇವ್ರ ಕಣ್ಣಿಗೆ ಮನುಷ್ಯರು ಹೇಗೋ ಕಾಣಿಸಕ್ಕೆ ಶುರು ಆಗಿದ್ದಾರೆ. ಸಾಕ್ಷಿ ರೂಮ್ಗೆ ನಂತರ ಯಾರೋ ಹೋಗಿದ್ದಾರೆ ಅಂತ ಹೇಳಿದ್ರು. ನಾನು ಅಲ್ಲಿ ನೋಡಿದ್ರೆ ಅಲ್ಲಿ ಬೇರೆ ಯಾರು ಇಲ್ಲ, ನಮ್ಮ ಅಳಿ ಅಂದಿದ್ರು. ಈಗ ಅಳಿ ಅಂದ್ರು ಡ್ರಾಯಿಂಗ್ ರೂಮಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾರೆ. ನನಗಂತೂ ತಲೆ ಕೆಟ್ಟೋಗಿದೆ. ಅದಕ್ಕೆ ನನಗೆ ತಲೆನೂ ಕೆಟ್ಟಿಲ್ಲ, ಹುಚ್ಚು ಹಿಡಿದಿಲ್ಲ. ಸಾಕ್ಷಿ ರೂಮಿಗೆ ಹೋಗಿ ಅಳಿಯಂದಿರ ಜೊತೆಲಿ ಮಾತಾಡೋದಕ್ಕೆ ಬಾ ಅಂತ ಕರೆದೆ. ಅವಳು ನಾನು ಬಿಲ್ಕುಲ್ ಬರೋದಿಲ್ಲ, ಅವನ ಜೊತೆಲಿ ಮಾತಾಡೋದಕ್ಕೆ ನನಗೆ ಇಷ್ಟನೇ ಇಲ್ಲ ಅಂದ್ಲು. ಸ್ವಲ್ಪ ಮೆತ್ತಿಗೆ ಮಾತಾಡಿ. ಅಷ್ಟು ನಿಷ್ಠೂರವಾಗಿ ಮಾತಾಡಿದವಳು ಈಗ ಅಳಿಯಂದಿರನ್ನ ರೂಮಿಗೆ ಕರ್ಸ್ಕೊಂಡು ಗಂಟೆಗಟ್ಟಲೆ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಹೌದು ಬಾವಾ, ಅಮ್ಮ ಹೇಳಿದ್ರಲ್ಲೂ ಅರ್ಥ ಇದೆ. ಹಾಗಾದ್ರೆ ಕಮಲ್ ಈಗ ಆ ರೂಮಲ್ಲಿ ಇದ್ದಾರೆ, ಸಾಕ್ಷಿ ರೂಮಲ್ಲಿ ಇಲ್ಲ ಅಂತ ನೀವು ಹೇಳೋದು? ಹತ್ಯಾಳ ಸ್ವಾಮಿ ಆಣೆಗೂ ಅವ್ರ ರೂಮಲ್ಲೇ ಇದ್ದಾರೆ, ಒಂದಿಂಚು ಕದಲಿಲ್ಲ. ಸರಿ, ಹಾಗಾದ್ರೆ ಬನ್ನಿ ಹೋಗಿ ನೋಡೋಣ. ನಿಮ್ಮ ತಲೆ ನೆಟ್ಗಿದ್ಯೋ ನನ್ನ ತಲೆ ನೆಟ್ಗಿದ್ಯೋ ಪರೀಕ್ಷೆ ಆಗಿ ಹೋಗ್ಬಿಡ್ಲಿ. ಬಾ ನೋಡೋಣ, ಸತ್ಯ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ. ನಡೀರಿ ಹೋಣ. ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಕಿಟಕಿಯಿಂದ ಆಚೆ ಹೋಗೋದಕ್ಕಾಗಲ್ಲ, ಬೇರೆ ಬಾಗ್ಲೂ ಇಲ್ಲ. ಟೆರೆಸ್ಗೆ ಹೋಗೋಣ ಅಂದ್ರೆ ಯಾರಾದ್ರೂ ನೋಡ್ಬಿಡ್ತಾರೆ ಅನ್ನೋ ಅಂತ ಭಯ. ಏನ್ ಮಾಡೋದು ನಂಗೊಂದು ಅರ್ಥ ಆಗ್ತಿಲ್ಲ ಸಾಕ್ಷಿ. ರಘು ಅಂಕಲ್, ನೀವು ಬ್ಯಾಟ್ ಮಂತ್ರ ಇಲ್ಲದ್ರೆ ಸೂಪರ್ ಮಂತ್ರ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ಗೆ ಹಾರ್ಕೊಂಡೋಗಿ. ಲಡ್ಡು, ಸುಮ್ಮನೆ ಕೂತ್ಕೊಳ್ಳೋ. ತಮಾಷೆ ಮಾಡೋ ಟೈಮ್ ಏನೋ ಇದು? ಅಲ್ಲಿ ಕೆಳಗಡೆ ಅಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಯಾರು ಯಾವ ಟೈಮಲ್ಲಿ ಬೇಕಾದರೂ ಮೇಲ್ ಬಂದ್ಬಿಡ್ಬೋದು. ಅಂಜಲಿ, ಅಂಜಲಿ, ಎಲ್ಲಿದೆಯಾ ಪುಟ್ಟ? ಪ್ಲೀಸ್ ರಘು ಅಂಕಲ್ನ ಸೇವ್ ಮಾಡಿಬಿಡು. ಅಂಜಲಿ ಏನೋ ಪುಟ್ಟ ಹುಡುಗಿ ಅಂತಿದ್ದೀರಾ? ಅವಳು ಎಷ್ಟಂತ ರಿಸ್ಕ್ ತಗೊಳ್ತಾಳೆ. ನನಗೇನು ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ಸುತ್ತೆ. ಐಡಿಯಾ ರಘು ಅಂಕಲ್, ನೀವು ಓಡ್ ಹೋಗೋದು ಬೇಡ. ಎಲ್ಲರೂ ಅಲ್ಲೇ ಇದ್ರು ಆರಾಮಾಗಿ ಓದ್ಬಾರ್ದು. ಯಾರು ಏನ್ ಮಾಡಕ್ಕೂ ಆಗಲ್ಲ. ಆ ಥರ ಐಡಿಯಾ ಮಾಡ್ತೀನಿ. ಅತ್ತೆ, ರಘು ಅಂಕಲ್ ಓಡೋಗೋದು ಬೇಡ, ಹಾಗೆ ಹೋಗಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದು ಹೇಗೋ ಸಾಧ್ಯ ಲಡ್ಡು? ಅವನ ಹತ್ರ ಎಲ್ಲರ ಮುಂದೆ ಹೋದರೆ ಎಲ್ಲರೂ ಸುಮ್ಮನೆ ಬಿಟ್ಬಿಡ್ತಾರಂತ. ಅಂಜಲಿಗೇನಾದರೂ ಹುಚ್ಚಿಗೆ ಹಿಡ್ದಿದ್ಯಾ? ನನ್ನ ಹುಚ್ಚಿ ಅಂತೀರಾ? ಏನಾರ ಮಾಡ್ಕೊಳ್ಳಿ, ನಾನು ಮ್ಯಾಜಿಕ್ ಮಾಡಲ್ಲ, ಐಡಿಯಾನು ಕೊಡಲ್ಲ. ಅತ್ತೆ, ನೀವು ಅಂಜಲಿ ಹುಚ್ಚಿ ಅಂತ ಯಾಕೆ ಬೈದ್ರಿ? ನಿಮ್ಮಿಂದ ಎಲ್ಲ ಎಡವಟ್ಟಾಗೋಯ್ತು. ನಾನು ಯಾವ ಮ್ಯಾಜಿಕ್ಕು ಮಾಡಲ್ಲ ಅಂತ ಅವಳು ಕೋಪ ಮಾಡ್ಕೊಂಡಿದ್ದಾಳೆ. ಓ ಮೈ ಗಾಡ್, ಇವಾಗ ರಘು ಇಲ್ಲಿಂದ ಹೋಗದಿದ್ರೆ ಮನೇಲಿ ಎಲ್ಲರಿಗೂ ನಾವಿಬ್ರು ಒಟ್ಟಿಗೆ ಇರೋದು ಗೊತ್ತಾಗೋಗುತ್ತೆ. ಆಮೇಲೆ ಮನೆಯವ್ರು ಎಲ್ಲರೂ ಸೇರಿಸಿ ನಮ್ಮಿಬ್ರನ್ನ ಸಾಯಿಸ್ಬಿಡ್ತಾರಷ್ಟೇ. ಅಳಿಯಂದ್ರು ಇಲ್ಲೇ ಇದ್ದಾರೆ, ಸರಿಯಾಗಿ ನೋಡು ಕಣ್ಬಿಟ್ಟು. ಹಾಗಾದ್ರೆ ಸಾಕ್ಷಿ ರೂಮಲ್ಲಿ ಇದ್ದಿದ್ದು ಕಮಲ್ ಯಾರು? ಯಾಕೆ, ಏನಾಯ್ತು? ಏನಾದರೂ ಸಮಸ್ಯೆನಾ? ಇಲ್ಲ, ನೀವು ಇಲ್ಲಿಂದ ಏನಾದರೂ ಆಚೆ ಹೋಗಿದ್ರಾ? ಇಲ್ವಲ್ಲ, ನಾನು ಕಮಲ್ ಆವಾಗಲಿಂದ ಇಲ್ಲೇ ಇದ್ದೀವಿ, ನಾವೆಲ್ಲೂ ಹೋಗೇ ಇಲ್ಲ. ಯಾಕೆ, ಏನಾಯ್ತು? ಯಾಕೆ ಈ ರೀತಿ ಎಲ್ಲ ಕೇಳ್ತಿದ್ದೀರಾ? ಏನಿಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾಗಿದ್ರೆ ಅಲ್ಲಿದ್ದವ್ರು ಯಾರು, ಇಲ್ಲಿರೋರು ಯಾರು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಸಖತ್ತಾಗಿತ್ತು. ಓ, ಎಲ್ಲ ಇಲ್ಲೇ ಅಸೆಂಬಲ್ ಆಗಿದ್ದೀರಾ? ಏನಪ್ಪ ಕಮಲ್, ಆರಾಮನಾ?
ನಾನು ಓಕೆ ಡ್ಯಾಡ್. ಆದರೆ ಈ ಮನೇಲಿ ಏನೋ ಕನ್ಫ್ಯೂಷನ್ ಇದೆ. ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ. ಆದರೆ ಇವ್ರು ಹೇಳ್ತಿದ್ದಾರೆ ನಾನು ಸಾಕ್ಷಿ ರೂಮಲ್ಲಿದ್ದೆ ಅಂತ. ವಾಟ್ ಇಸ್ ದಿಸ್ ಹರಿ? ನನ್ನ ಮಗನ ಮೇಲೆ ಇಲ್ಲಿ ಸಲ್ಲಿದ್ದೆಲ್ಲ ಆರೋಪ ಹೊರಿಸಿ ಅವಮಾನ ಮಾಡೋದಕ್ಕೆ ನೀವು ನಮ್ಮನ್ನು ಕರೆದಿದ್ದು? ಅಯ್ಯಯ್ಯೋ ಇಲ್ಲ, ಎಲ್ಲಾದರೂ ಉಂಟೆ ಸರ್. ಸಾಕ್ಷಿ ರೂಮಲ್ಲಿ ನೋಡ್ದಾಗಾಯ್ತು ಅಂತ ನಮ್ಮ ಅತ್ತೆ ಹೇಳಿದ್ರು. ಅವ್ರ ಕಣ್ಣು ಒಂದ ಬಿಡಿ, ಏನು ನೋಡಿದ್ರು ಏನೋ. ಕಮಲ್ ಅವರು ಸಾಕ್ಷಿ ರೂಮಿಗೆ ಹೋದರೆ ಅದರಲ್ಲಿ ತಪ್ಪೇನಿದೆ? ಅವರು ನಮ್ಮ ಸಾಕ್ಷಿನ ಮದುವೆ ಆಗೋರ್ತಾನೆ. ಅವರೇ ಹೋಗಿಲ್ಲ ಅಂತ ಹೇಳ್ತಿದಾರಲ್ಲ. ಅವ್ರು ಹೋದ್ರು ನಮ್ಮದು ಯಾವ ಆಕ್ಷೇಪಣೆನೂ ಇಲ್ಲ. ಸರ್, ಸುಹಾಸ್ ಹೇಳಿದ್ದು 100% ರೈಟ್ ಸರ್. ಕಮಲ್ ಎಂಥ ಗ್ರೇಟು. ಅಂಥವ್ರು ನಮ್ಗೆ ಗೆಳೆಯನಾಗಿ ಸಿಕ್ಕಿರೋದು, ನೀವು ನಮ್ಮ ಸಂಬಂಧ ಬೆಳೆಸ್ತಿರೋದು ನಮ್ಮ ಪುಣ್ಯ. ಏನೋ ಕನ್ಫ್ಯೂಷನಲ್ಲಿ ಹಾಗೆ ಮಾತಾಡ್ಬಿಟ್ವಿ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇಟ್ಸ್ ಓಕೆ, ದಟ್ಸ್ ಗುಡ್. ನಾವು ಅಂತ ಒಳ್ಳೆ ಭಾವನೆಯಿಂದಲೇ ಬಂದಿದ್ದು. ಮೈ ಸನ್ ಇಸ್ ಲೈಕ್ ಎ ಅಪರಂಜಿ. ಅವನು ಬಹಳ ಒಳ್ಳೆ ಮನಸ್ಸು, ಯಾವತ್ತೂ ಯಾವ ತಪ್ಪು ಮಾಡೋನಲ್ಲ. ಸರ್, ಹಾಗಾದರೆ ಮದುವೆ ಡೇಟ್ ಬಗ್ಗೆ ಮಾತಾಡ್ಬೋದಲ್ಲ? ನೋಡಿ ಮಿಸ್ಟರ್ ನರಹರಿ, ಇವತ್ತು ನನ್ನ ಸಣ್ಣ ಸ್ವಲ್ಪ ರೆಸ್ಟ್ಲೆಸ್ ಆಗಿದ್ದಾನೆ, ಕನ್ಫ್ಯೂಷನಲ್ಲಿದ್ದಾನೆ. ಈಗ ಮದುವೆ ವಿಷಯ ಮಾತಾಡಬೇಡ, ಇನ್ನೊಂದು ದಿವಸ ಬರ್ತೀವಿ, ಅವಾಗ ಮಾತಾಡೋಣ. ಗೀತಾ ಹೊರಡ್ರಲ್ವ? ಅಯ್ಯಯ್ಯೋ, ಹಾಗೆ ಹೊರಟ್ಬಿಟ್ರಲ್ಲ. ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಪರವಾಗಿಲ್ಲ, ನಾವು ಮನೆಗೆ ಹೋಗ್ತೀವಿ. ಕಮಲ್ಗೆ ರೆಸ್ಟ್ ಬೇಕು. ಹಾಂ, ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ನೀವು ಯಾರೂ ಹಿಂಜರಿಬೇಡಿ. ನೀವು ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ಸರಿ, ನಾವು ಹೊರಡ್ತೀವಿ. ನಮ್ಮ ಸೊಸೆ ಹೇಳಿಬಿಡಿ ನಾವು ಹೊರಟ್ವಿ ಅಂತ. ಆಮೇಲಿಂದ ಕಮಲ್ ಹತ್ರ ಫೋನ್ ಮಾಡಿಸ್ತೀನಿ. ಬರ್ತೀವಿ. ಎಲ್ಲ ಸರಿಯಾಗಿದ್ದಿದ್ರೆ ಸಾಕ್ಷಿ ಮದುವೆ ಡೇಟ್ ಫಿಕ್ಸ್ ಆಗಿ ಹೋಗೋದು. ಈ ಅತ್ತೆ ಅಭೂತ ಸೇರ್ಕೊಂಡು ಎಲ್ಲ ಹಾಳು ಮಾಡ್ಬಿಟ್ರು. ಎಲ್ಲ ಭೂತದ್ದೇ ಕರಾಮತ್ತು. ಎಲ್ಲ ಆದ್ಮೇಲೆ ಆ ಭೂತ ಸುಮ್ಮನೆ ಬಿಡ್ತೀನಿ. ಬರೀ ರನ್ಔಟ್ ಅಲ್ಲ, 2 ಡೇಗೆ ಬಾಲ್ ಎಸ್ತು ರಿಟೈರ್ಡ್ ಹರ್ಟ್ ಮಾಡ್ತೀನಿ. ಹಳ್ಳಿ ಅಂದ್ರೆ ಹೋಗಾಯ್ತು. ಈಗ ಸಾಕ್ಷಿ ರೂಮಲ್ಲಿ ಯಾವೊಂದು ಸಿಗ್ತಾನೋ ಅವ್ನು ತಿಥಿ ಆಗೋಗುತ್ತೆ. ಅಂಜಲಿ, ಸಿಟ್ಟು ಮಾಡ್ಕೋಬೇಡ. ನೀನು ತುಂಬ ಒಳ್ಳೆಯವಳಲ್ವಾ? ಪ್ಲೀಸ್ ಅಂಜಲಿ. ಕೂಸೋಡಿದಕ್ಕೆಲ್ಲ ಬರಬೇಡ. ನಂಗೆ ತುಂಬ ತುಂಬ ಸಿಟ್ಟು ಬಂದಿದೆ. ನಾನು ಹುಚ್ಚಿನಾ? ಅತ್ತೆ, ಎಂತ ಕೆಲಸ ಮಾಡಿಬಿಟ್ರಿ? ಅಂಜಲಿ ಯಾವ ಮ್ಯಾಜಿಕ್ಕು ಮಾಡಲ್ಲ ಅಂತ ಗುರುಗುರು ಅಂತಿದ್ದಾಳೆ. ಅವಳು ಮ್ಯಾಜಿಕ್ ಮಾಡಲಿಲ್ಲ ಅಂದರೆ ರಘುಂಕಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ನೀವೇನಾದರೂ ಸಮಾಧಾನ ಮಾಡಿ. ಅಂಜಲಿ ಪುಟ್ಟಿ, ಸಾರಿ ಕಣಮ್ಮ. ನಾನು ಹಂಗೆ ಬೈದ್ಬಿಟ್ಟೆ ಅಂತ ಬೇಜಾರಾಯ್ತಾ? ರಘು ಅಂಕಲ್ ಸಿಕ್ಕಾಕೊಂಡ್ಬಿಡ್ತಾರೆ ಅನ್ನೋ ಸಿಟ್ಟಲ್ಲಿ ಏನೋ ಹೇಳಿಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ನಿನ್ನ ಮುದ್ದು ಬಂಗಾರ ಅಲ್ವಾ? ಈ ಅತ್ತೆನ ಕ್ಷಮಿಸ್ಬಿಡು ಪ್ಲೀಸ್. ಅಂಜಲಿ, ಅತ್ತೆ ಸಾರಿ ಕೇಳ್ತಿದ್ದಾರಲ್ವಾ? ನೀನು ಸರಿ ಹೋಗು ಅಂಜಲಿ, ಪ್ಲೀಸ್. ಸುಮ್ಮನೆ ಸರಿ ಆಗೋಕ್ಕಾಗಲ್ಲ. ನಾನು ಸರಿ ಹೋಗ್ಬೇಕು ಅಂದ್ರೆ ಅತ್ತೆ ನನಗೂ ಪ್ಲೇನ್ ಕಿಸ್ ಕೊಡಬೇಕು. ಅತ್ತೆ, ಅಂಜಲಿ ಸರಿ ಹೋಗ್ಬೇಕು ಅಂದ್ರೆ ನೀವು ಅವಳಿಗೆ ಒಂದು ಪೆನಾಲ್ಟಿ ಕೊಡ್ಬೇಕಂತೆ. ಏನು ಹೇಳ್ತಿದ್ಯಾ ಲಡ್ಡು? ಮತ್ತೆ ಅವಳಿಗೆ ಫ್ಲೈಯಿಂಗ್ ಕಿಸ್ ಕೊಟ್ರೆ ಅವಳು ಸರಿ ಹೋಗ್ತಾಳಂತೆ. ಸರಿ, ನನ್ನ ಮುದ್ದು ಬಂಗಾರಿಗೆ ಎಷ್ಟು ಬೇಕಾದರೂ ಫ್ಲೈಯಿಂಗ್ ಕಿಸ್ ಕೊಡ್ತೀನಿ.
ಮೆಣಸಿನ್ಕಾಯಿ ನೋಡಿ ಅತ್ತೆ ಗಲ್ಗಲ ಅಂತಿದೆ. ಅಂಜಲಿ ಪುಟ್ಟ ನಿನ್ ಸಿಟ್ಟಿಳಿತಾ? ಹಾಗಾದ್ರೆ ಈಗ ರಘು ಅಂಕಲ್ ಆಚೆ ಹೋಗೋ ಹಾಗೆ ಏನಾದರೂ ಮ್ಯಾಜಿಕ್ ಮಾಡು ಪುಟ್ಟ ಪ್ಲೀಸ್. ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ. ರಘು ಅಂಕಲ್ ನೀವು ಪ್ಲೀಸ್ ಲಡ್ಡು ಬಿಡಿ, ಪ್ಲೀಸ್ ನೀವು ಲಡ್ಡು ಬಿಡಿ ರಘು ಅಂಕಲ್. ಹಾಂ, ನಾನು ರಘುನೇ. ಏನೋ ಆಗ್ಬಿಟ್ಟಿದ್ದೀನಿ. ಹೆದರ್ಕೋಬೇಡಿ ಅತ್ತೆ, ನಾನೇ ಮ್ಯಾಜಿಕ್ ಮಾಡಿದ್ದು. ಲಡ್ಡು, ರಘು ಧ್ವನಿ ಯಾರು ಕೇಳಿದ್ರೆ ಡೌಟ್ ಬರುತ್ತಲ್ವಾ? ಅಂಜಲಿ, ರಘು ಅಂಕಲ್ ವಾಯ್ಸ್ನು ನನ್ನ ವಾಯ್ಸ್ ಥರ ಮಾಡಿಬಿಡು. ಅಸ್ಪಷ್ಟ ಲಿಂಬುಜು ರಘು ಅಂಕಲ್ ಲಡ್ಡು ವಾಯ್ಸ್ ಇರೋ ಥರ ಆಗ್ಬಿಡ್ಲಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ರಘು ಅಂಕಲ್ ಈಗ ಮಾತಾಡಿ. ಹಾಯ್ ಸಾಕ್ಷಿ. ಏಯ್, ಇವಾಗ ನಿನ್ ಲಡ್ಡು ನನ್ನ ಹೆಸರಿಡ್ ಕರೆಯೋ ಹಾಗಿಲ್ಲ. ರಘು ಅಂಕಲ್, ಈಗ ನೀವು ಲಡ್ಡು ಅನ್ನೋದು ಮರಿಬೇಡಿ, ನಂತರ ನೀವು ಮಾತಾಡಿ, ಗೊತ್ತಾಯ್ತಾ? ಲಡ್ಡು, ಅಂಜಲಿಗೆ ಥ್ಯಾಂಕ್ಸ್ ಹೇಳು. ನಾನಿನ್ ಬರ್ತೀನಿ. ಅಲ್ಲೇ ಬೆಸ್ಟ್ ರಘು ಅಂಕಲ್. ರಘು ಅಂಕಲ್, ಅಂಜಲಿ ನಿಮಗೆ ಪ್ಲೇನ್ ಕಿಸ್ ಕೊಟ್ಟು ಆಲ್ ದಿ ಬೆಸ್ಟ್ ಅಂತಿದ್ದಾಳೆ. ಲಡ್ಡು, ಲಡ್ಡು ಮಾರಲ್ಲಿ. ರಘು ಅಂಕಲ್, ದೊಡ್ಡಪ್ಪ ಕರೀತಿದ್ರೆ ಬೇಗ ಓಡಿ. ಆನ್ ಯರ್ ಮಾರ್ಕ್, ಗೆಟ್ ಸೆಟ್, ಗೋ! ಏನಾಗ್ತಾ ಇದೆ ನನಗೆ ಗೊತ್ತಾಗ್ತಲ್ಲ. ತಲೆ ಮೇಲೆ ಕೆಳಗೆ, ಕೆಳಗೆ ಮೇಲೆ ಗಿರ್ರ ಅಂತ ತಿರುಗ್ತಾ ಇದೆ. ನನ್ನ ಪ್ರಕಾರ ವಿಷ ಏರ್ತರೋ ಆಗಿದೆ. ಸಾಕ್ಷಿ ರೂಮಲ್ಲಿ ಏನು ಮಾಡ್ತಾ ಇದ್ದೆ? ಅದೇ ಅವಾಗಲೇ ಹೇಳಿದ್ನಲ್ಲ, ಕಮಲ್ ಅಂಕಲ್ ಸಾಕ್ಷಿ ತಿಕ್ಕೊಂಡು ಕರ್ಕೊಂಡು ಹೋದೆ ಅಂತ. ಸುಳ್ಳು ಹೇಳ್ತೇನಾ? ಕಮಲ್ ಅಲ್ಲೇ ಇದ್ದಾರೆ, ಸಾಕ್ಷಿ ರೂಮ್ಗೆ ಹೇಗೆ ಹೋಗ್ತಾರೆ? ಹೌದಾ? ನನಗೇನು ಗೊತ್ತು, ನೀವು ದೊಡ್ಡವರು, ನೀವೇ ಕಮಲ್ ಅಂಕಲ್ ಅಂತ ಟೋಪಿ ಬೀಳಿಲ್ವಾ? ಅವರು ಸಾಕ್ಷಿ ರೂಮ್ ಕರ್ಕೊಂಡು ಹೋಗು ಅಂದರು, ಅದಕ್ಕೆ ಕರ್ಕೊಂಡು ಹೋದೆ. ನಾನು ಚಿಕ್ಕವನು, ನನಗೇನು ಗೊತ್ತಾಗುತ್ತಾ? ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಯಾರು? ಲಡ್ಡು, ನಿಜ ಹೇಳೋ, ಇಲ್ಲ ಅಂದ್ರೆ ನಿನ್ನ ಕೈ ಕಾಲು ಮುರಿದು ನೂಡಲ್ಸ್ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ದೊಡ್ಡಪ್ಪ, ನೀವು ನಿಜವಾಗ್ಲೂ ದೊಡ್ಡಪ್ಪನ? ಇಲ್ಲಾಂದ್ರೆ ಭೂತನ? ಏಯ್, ನನ್ನೇ ಭೂತ ಅಂತೇನೋ? ನಾನು ಭೂತ? ಅಯ್ಯೋ, ನಾನು ನರಹರಿ. ಮತ್ತೆ ನಾನು ನೂಡಲ್ಸ್ ಮಾಡ್ಕೊಂಡು ತಿಂತೀನಿ ಅಂದ್ರೆ? ನಾನು ಭೂತ ಅಲ್ಲ. ನಿಜ ಹೇಳೋ, ಏನೇನಾಯ್ತು ನಿಜ ಹೇಳು. ನನಗೂ ನಿಜವಾಗ್ಲೂ ಏನೋ ಗೊತ್ತಿಲ್ಲ. ಒಂದ್ಸತಿ ಕಮಲ್ ಅಂಕಲ್ ಥರ ಇದ್ರು, ಇನ್ನೊಂದ್ಸತಿ ನಿಮ್ಮ ಥರ ಆದ್ರು. ನಂತರ ಆದ್ರ ಅತ್ತೆ ಹೇಳಿದ್ ಸುಳ್ಳಲ್ಲ? ಹೌದು ದೊಡ್ಡಪ್ಪ, ನನ್ನ ತಲೆನೇ ಕೆಟ್ಟೋಯ್ತು. ನೀವು ಯಾರು ಅಂತ ಕೇಳಿದಕ್ಕೆ ನನ್ನೇ ಅಟ್ಟಿಸ್ಕೊಂಡ್ ಬಂದ್ಬಿಟ್ರು. ದೊಡ್ಡಪ್ಪ, ಇದೆಲ್ಲ ಭೂತ್ ಚೇಷ್ಟೆ ಅನ್ಸುತ್ತೆ. ಅನುಮಾನನೇ ಇಲ್ಲ ಕಣೋ, ಅನುಮಾನನೇ ಇಲ್ಲ. ಇದು ಆ ಭೂತ ಚೇಷ್ಟೆನೆ. ನಾನು ಸುಮ್ಮನೆ ಬಿಡಲ್ಲ ಅದನ್ನ. ಅದ್ರ ವಿರುದ್ಧ ಸೇರ್ ತೀರ್ಸ್ಕೋತೀನಿ. ಹೌದು ದೊಡ್ಡಪ್ಪ, ಬಿಡಬೇಡಿ. ನೀವು ಆ ಭೂತದ ಕಣ್ಣಿಗೆ ಬೀಳ್ದಂಗೆ ಇಲ್ಲೇ ಕಣ್ಮುಚ್ಕೊಂಡು ನಿಂತೀರಿ. ಒಳಗೆ ಹೋಗಿರೋ ವ್ಯಕ್ತಿ ಆಚೆ ಬಂದ ತಕ್ಷಣ ಗಬಕ್ಕಂತ ಹಿಡ್ಕೊಂಬಿಡಿ. ಹೌದು,
ನಾನು ಕಣ್ಣು ಮುಚ್ಕೊಂಡು ಇಲ್ಲೇ ನಿಂತ್ಕೊಂಡಿರ್ತೀನಿ. ಆ ಮಾಯಾವಿ ನನ್ನ ಕೈಯಿಂದ ಹ್ಯಾಕ್ ತಪ್ಪಿಸ್ಕೊಂಡು ಹೋಗ್ತಾನೋ ನಾನು ನೋಡೇ ಬಿಡ್ತೀನಿ, ಇಲ್ಲೇ ಇರ್ತೀನಿ. ಏ ಭೂತ ಬಂಜ, ಏ ಭೂತ ಬಂಜ, ಲಡ್ಡು ಏನಂದ? ಕಣ್ಣು ಮುಚ್ಕೊಂಡು ಭೂತ ಕಾಯ್ತಾ ಹಾಗೆ ನಿಂತ್ಕೊಂಡಿರಿ ಅನ್ನ. ನಾನು ಕಣ್ಣು ಮುಚ್ಕೊಂಡು ಕಾಯ್ತಾ ನಿಂತ್ಕೊಂಡಿದ್ರೆ ಭೂತ ನೋಡದೆ ಇರೋಕೆ ಹೇಗೆ ಸಾಧ್ಯ? ಎಲ್ಲ ನನ್ನನ್ನು ಏಮಾಡ್ಸೋರೆ. ಮತ್ತೆ ತಲೆ ಗಿರ್ರ ಅಂತ ಇದೆ. ಒಟ್ಟಿಗೋ ಎಫೆಕ್ಟ್ ಇರಬೇಕು, ಆದರೂ ನಾನು ಬಿಡೋದಿಲ್ಲ. ಸತ್ಯ ಕಂಡು ಹಿಡಿಲೇಬೇಕು.